ಇವತ್ತು ರಾಣಿಜಾರಿ, ಬಂದಜೆ ಫಾಲ್ಸು ಮತ್ತು ಬಳ್ಳಾರಿನ ದುರ್ಗ ಟ್ರಕ್ ಮಾಡೋಣ ಅಂತ ಹೊರಟಿದ್ದೀನಿ. ಆನ್ ದ ವೇ ಸಕಲೇಶ್ಪುರದಿಂದ ಮೂಡಿಗೆರೆ ರೂಟಲ್ಲಿ ಓಡಬೇಕಾದ್ರೆ ವ್ಯೂ ನೋಡಿ ಏನು ಚೆನ್ನಾಗಿದೆ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಸೊ ಇವಾಗ ರಾಣಿಜಾರಿ ಹೋಗಿ ವ್ಯೂ ಪಾಯಿಂಟ್ ನೋಡೋಕ್ಕೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ವ್ಯೂ ನೋಡಿ ಏನು ಮಸ್ತಿದೆ. ಟ್ರಕ್ಕಿಂಗ್ ಅನುಮತಿ ಕಡ್ಡಾಯವಾಗಿದೆ ಅಂತ ಏನೋ ಬೋರ್ಡ್ ಹಾಕಿದ್ದಾರೆ. ಬಟ್ ಟಿಕೆಟ್ ಕೂಡ ಫಾರೆಸ್ಟ್ ಇನ್ಚಾರ್ಜ್ ಪರ್ಸನ್ ಯಾರೂ ಇಲ್ಲ. ನಾನು ಬಂದೊಂದು ಅರ್ಧ ಗಂಟೆಯಿಂದ ಈ ನಂಬರ್ಗೆಲ್ಲ ಕಾಲ್ ಮಾಡಿ ಕೂತಿದ್ದೀನಿ. ಬಟ್ ಎಲ್ಲರೂ ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಹೇಳ್ತಾ ಕೂತಿದ್ದಾರೆ. ಬಟ್ ಯಾವ ಫಾರೆಸ್ಟ್ ಗಾರ್ಡೇ ಆಗಲಿ ವಾಚರೇ ಆಗಲಿ ಯಾರೂ ಬಂದಿಲ್ಲ ಟಿಕೆಟ್ ಕೊಡೋಕೆ ಇಲ್ಲಿ ತನಕ.
ಒಂದು ಸ್ವಲ್ಪ ದೂರ ಟ್ರಕ್ ಮಾಡ್ಕೊಬತ್ತಿದ್ದಂಗೆ ವ್ಯೂ ನೋಡಿ ಏನು ಮಸ್ತಾಗಿದೆ. ಆ ಕಡೆ ಫುಲ್ಲು ಒಳ್ಳೆ ಮೋಡ ಆವರಿಸ್ಕೊಂಡಿದೆ. ಹಿಂಗೆ ಟ್ರೆಕ್ಕಿಂಗ್ ಟ್ರಯಲ್ಲು ಮತ್ತು ಕಾಡೊಳಗಡೆ ಹೋಗುತ್ತೆ. ಪುಣ್ಯಕ್ಕೆ ಸದ್ಯಕ್ಕೆ ಇಲ್ಲಿ ತನಕ ಲೀಚಸ್ ಯಾವುದೂ ಸಿಕ್ಕಿಲ್ಲ. ಸೊ ಹೀಗೆ ಟ್ರಕ್ ಟ್ರಯಲ್ ಚೆನ್ನಾಗಿದ್ದಾರೆ, ಇನ್ನೂ ಚೆನ್ನಾಗಿರುತ್ತೆ. ಪ್ಲೇಸ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಮಿಸ್ಟು. ಹಿಂಗೆ ಬಂದರೆ ಬಟ್ ಬರೋದಾರಿಲಿ ಈ ಕಾರ್ಡ್ ಟ್ರಯಲ್ಸಲ್ಲಿ ಸಿಕ್ಕಾಬಿಟ್ಟೆ ಲೀಚಸ್ ಇತ್ತು. ನಂಗೆ ಆಲ್ರೆಡಿ ಬೋನಿ ಮಾಡಿದೆ. ಇಲ್ಲಿ ಕಾಣಿಸ್ತಿದೆಯಾ? ಸೊ ಈ ಕಡೆ ಎಲ್ಲ ಬರಬೇಕಾದ್ರೆ ಈ ಥರ ಟ್ರಯಲ್ಸು ಶೂಸ್ ಪ್ರಿಫರ್ಡ್ ಅಲ್ಲ, ಚಪ್ಪಲ್ಸೇ ಪ್ರಿಫರ್ಡು. ಏನಕ್ಕೆ ಅಂದರೆ ಲೀಚಸ್ ಇದ್ರೂ ಗೊತ್ತಾಗುತ್ತೆ, ಅವಾಗ ಚೆಕ್ ಮಾಡ್ಕೋಬೋದು ಈಸಿಯಾಗಿ. ಶೂಸ್ ಆದರೆ ಬಿಚ್ಚಿ ನೋಡಿಕೊಂಡು ಟೈಮು ವೇಸ್ಟ್ ಆಗುತ್ತೆ, ಮತ್ತು ಅದಕ್ಕೆ ಎಂಡೇ ಇರಲ್ಲ. ಟ್ರಕ್ ಹಾಗೆ ಮುಂದುವರ್ಸ್ಕೊಂಡು ನಡ್ಕೊ ಬಂದಿದ್ದೀನಿ. ಸೊ ವ್ಯೂ ನೋಡಿಲಿ ಏನು ಮಸ್ತಾಗಿದೆ. ಅದೆಲ್ಲ ಕಂಪ್ಲೀಟು ಮೋಡ ಕವಿದ ವಾತಾವರಣ. ಇಲ್ಲೇನು ಆ ಥರ ಏನಿಲ್ಲ, ಬಟ್ ದೂರದಲ್ಲಿ ಬರೀ ಮೋಡ ಕವಿದ ವಾತಾವರಣವಾಗಿದೆ. ಮಳೆ ಸದ್ಯಕ್ಕಿಲ್ಲ. ಮೇ ಬಿ ಒಂದು 4 ಗಂಟೆ ಮೇಲೆ ಮಳೆ ಬರ್ಬೋದು. ಅಷ್ಟೊತ್ತಿಗೆ ನಮ್ಮ ಟ್ರಕ್ ಮುಗ್ದಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗೆ ಟ್ರಕ್ ಮಾಡ್ಕೊಬಂದರೆ ಇಲ್ಲೊಂದು ಡಿವಿಷನ್ ಸಿಗುತ್ತೆ. ಹಿಂಗೆ ಹೋದರೆ ಬಳ್ಳಾರಿನದುರ್ಗದ ಫೋರ್ಟ್ ಸಿಗುತ್ತೆ. ಈ ಕಡೆ ಹೋದರೆ ಬಂದಜೆ ಫಾಲ್ಸ್ ಸಿಗುತ್ತೆ. ಎಡಗಡೆ ಬಳ್ಳಾರಿನದುರ್ಗದ ಫೋರ್ಟು, ಬಲಗಡೆ ಬಂದಜೆ ಫಾಲ್ಸು. ಸೊ ನಾವೀಗ ಫಸ್ಟು ಬಂದಜೆ ಫಾಲ್ಸ್ ಮುಗಿಸ್ಬಿಡೋಣ ಅಂತ. ಯಾಕಂದರೆ ಮಳೆ ಬಂದರೆ ಆಮೇಲೆ ಆ ಕಡೆ ಹೋಗೋದು ಕಷ್ಟ ಆಗುತ್ತೆ. ಫೋರ್ಟ್ ಕಡೆ ಆದರೆ ಹೆಂಗೋ ಸರ್ಕಸ್ ಮಾಡ್ಕೊ ಹೋಗ್ಬೋದು. ಬಟ್ ಫಾಲ್ಸ್ ಹತ್ರ ಮಳೆ ಬಂದಾಗ ಇದ್ರೆ ಸ್ವಲ್ಪ ಡೇಂಜರೇ. ಯಾಕಂದರೆ ಇದು ಬೇರೆ ಸ್ವಲ್ಪ ಟಾಪಿಂದ ಬೀಳೋ ಫಾಲ್ಸು. ಸೊ ಅದಕ್ಕೆ ಐ ಪ್ರಿಫರ್ಡ್ ಫಸ್ಟ್ ಇದನ್ನು ಮುಗಿಸ್ಬಿಡೋಣ ಅಂತ. ಕಂಪ್ಲೀಟ್ ಕಾಡು ದಾರಿ. ಸುತ್ತಮುತ್ತ ಯಾರೂ ಇಲ್ಲ, ದಿಕ್ಕಾಪಾಲಾಗಿ ಹೋಗ್ತಾ ಇದೆ. ಒಂಥರ ಚೆನ್ನಾಗಿರುತ್ತೆ ಈ ಥರ ಹೋಗ್ಬೇಕು. ಬಟ್ ಏನು ಸ್ವಲ್ಪ ಧೈರ್ಯ ಇರಬೇಕು. ಏನೇ ಆದ್ರೂ ಫೇಸ್ ಮಾಡೋ ಛಲ ಇರಬೇಕು. ದೃಢವಾಗಿರೋ ಮನಸ್ಸು, ಏನೇ ಆದರೂ ಸರಿ ಒಂದು ಸ್ಟ್ರಾಂಗ್ ಆಗಿರೋ ಮೈಂಡು ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದು ನನ್ನ ಅನಿಸಿಕೆ, ಅಭಿಪ್ರಾಯ. ಅವ್ರವ್ರ ಅನಿಸಿಕೆ ಅವ್ರವ್ರಿಗೆ ಬಿಟ್ಟಿದೆ ಅಂತಾರಲ್ಲ, ಹಂಗೆ ಮೇಲೆ ಬಂದರೆ ವ್ಯೂ ನೋಡಿ ಏನು ಮಸ್ತಾಗಿದೆ. ಆ ಕಡೆ ರಾಣಿಜಾರಿ ಎಲ್ಲ ನೋಡಿ, ಕ್ಲೌಡ್ಸ್ ಫಾರ್ಮೇಷನ್ ಆಗಿ ಏನು ಮಸ್ತಾಗಿ ಕಾಣ್ತಾ ಇದೆ. ಸೊ ನನ್ನ ಕಾಲಿಗೆ ಹಿಂಗೆ ಸುಣ್ಣ ಹಚ್ಬಿಟ್ಟು ಆ್ಯಂಟಿ ಲೀಚ್ ಕವರ್ ಥರ ಕೊಟ್ಟಿದ್ದೀನಿ ನ್ಯಾಚುರಲಾಗಿ. ಇಲ್ಲಿ ಸ್ವಲ್ಪ ಬ್ಲಡ್ಡು ನಿಂತಿದೆ, ಈ ಕಡೆ ಕಂಪ್ಲೀಟ್ ನಿಂತಿದೆ. ಸೊ ನಮ್ಮ ಟ್ರೆಕ್ಕಿಂಗು ಮುಂದುವರ್ಸಾಯಿತು. ದೂರದಲ್ಲಿ ರಾಣಿಜಾರಿ ಎಲ್ಲ ಫುಲ್ಲು ಮೋಡ ಕವಿದ್ಕೊಬಿಟ್ಟಿದೆ. ಸೊ ಹೀಗೆ ನೋಡಿದ್ರೆ ಒಳ್ಳೆ ಡೆಪ್ತ್ ಕಾಣಿಸುತ್ತೆ. ಹಿಂಗೆ ಹೋದರೆ ಬಂದಜೆ ಫಾಲ್ಸ್ ಸಿಗುತ್ತೆ. ಹೋಗೋಣ ಬನ್ನಿ. ಈ ಟ್ರಯಲು ಹಿಂಗೆ ಸ್ಟೀಪಾಗಿ ಹೋಗ್ತಾ ಇದೆ. ಹೋಗಿ ಹಂಗೆ ಕಾಡೊಳಗಡೆ ಹೋಗುತ್ತೆ ಅನಿಸುತ್ತೆ. ಮತ್ತು ನಮಗೆ ಲೀಚಸ್ ಕಚ್ಚಿಸೋ ಪ್ರೋಗ್ರಾಮ್ ಇದೆ ಅನಿಸುತ್ತೆ. ನೋಡೋಣ, ಯಾವುದು ಕಚ್ಚಿಲ್ಲ ಅಂದರೆ ಸಾಕು. ಯಾಕಂದರೆ ಆಲ್ರೆಡಿ ಆ್ಯಂಟಿ ಲೀಚಸ್ ಕೋಟಿಂಗ್ ಎಲ್ಲ ಕೊಟ್ಟಿದ್ದೀನಿ ಸುಣ್ಣ ಹಾಕ್ಬಿಟ್ಟು.
ಸೊ ಈ ಕಡೆ ಬರೋರಾದರೆ ಒಳ್ಳೆ ಚೆನ್ನಾಗಿರೋ ಗ್ರಿಪ್ಪಿರೋ ಸ್ಯಾಂಡಲ್ಸ್ ಬಂದ್ಬಿಟ್ಟು, ಯಾಕಂದ್ರೆ ಲೀಚಸ್ ಇದ್ರು ಗೊತ್ತಾಗ್ಬಿಡ್ಬೋದು, ಟಕ್ಕನ್ನು ತೆಗೆದ್ಬಿಡ್ಬೋದು. ನಾನು ಅವಾಗ ಚೆಕ್ ಮಾಡ್ತಿದ್ದೆ, ಬಟ್ ಈ ಸ್ಟ್ರ್ಯಾಪ್ಸ್ ಮಧ್ಯದಲ್ಲೆಲ್ಲ ಒಂದು 2 ಸೇರ್ಕೊಬಿಟ್ಟಿತ್ತು. ಸ್ಟ್ರ್ಯಾಪ್ಸ್ ಮಧ್ಯದಲ್ಲಿ ಇದ್ರೇ ಹುಡ್ಕೋದು ಕಷ್ಟ ಆಗಿದೆ. ಅಂಥದ್ರಲ್ಲಿ ನೀವು ಶೂಸು ಸಾಕ್ಸ್ ಒಳಗಡೆ ಎಲ್ಲ ಅವಸ್ಕೊಂಡಿದ್ರೆ ಹುಡ್ಕೋದು ಕಷ್ಟ. ಅದೇ ಥರ ಈ ಫಿಂಗರ್ಸ್ ಸೈಡಲ್ಲೂ ಇರುತ್ತೆ. ಸೊ ನೀವು ಆವಾಗವಾಗ ಚೆಕ್ ಮಾಡಬೇಕಾದ್ರೆ ಫಿಂಗರ್ಸ್ ಆ ಮಧ್ಯ ಜಾಗದ ಮಾತ್ರ ಮಿಸ್ ಮಾಡಬೇಡಿ, ಅಲ್ಲೂ ಚೆಕ್ ಮಾಡಿಟ್ಟು. ಯಾಕಂದ್ರೆ ನಂಗೆ ಅದೊಂದು 2 ಇತ್ತು, ಬಟ್ ಇನ್ನು ಓಪನ್ ಮಾಡಿರಲಿಲ್ಲ, ಆವಾಗಲೇ ತೆಗೆದು ಬಿಸಾಕಿದೆ. ಹಾಗೆ ಸ್ಟ್ರೇಟಾಗಿ ಬಂದರೆ ಇಲ್ಲಿ ಬಂದಜೆ ಫಾಲ್ಸ್ಗೆ ಹೋಗ್ಬೇಕಂತ ಕೆಳಗಡೆಗೆ ದಾರಿ ಹಾಕಿದ್ದಾರೆ. ಸೊ ನಾವು ಹೀಗೆ ಕೆಳಗಡೆ ಹೋಗೋಣ. ವ್ಯೂ ಮಾತ್ರ ಮಸ್ತಿದೆ. ಮಾತ್ರ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಆ ರಾಣಿ ಜಾರ್ ಇದೆ ನೋಡಿ, ಮೋಡ ಎಲ್ಲ ಕವಿದ್ಕೊಂಡು ಏನು ಮಸ್ತಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಈ ಕಂಪ್ಲೀಟ್ ಈ ವ್ಯೂ ಏನು ನೋಡ್ತಿದ್ದೀರಾ, ಇದಿಷ್ಟು ಮೋಡ ಆಗಿರುತ್ತೆ. ಬಟ್ ಇವತ್ತು ಯಾಕೋ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನಮಗೆ ಕ್ಲೌಡ್ಸ್ ವ್ಯೂಗಳೆಲ್ಲ ಅಷ್ಟೊಂದು ಚೆನ್ನಾಗಿ ಸಿಕ್ಕಿಲ್ಲ. ಬಟ್ ಈ ಗ್ರೀನರಿ ಕೆಳಗಡೆ ಪ್ಲೇಸಸ್ಗಳಿರೋ ವ್ಯೂಗಳು ಚೆನ್ನಾಗಿ ಸಿಕ್ಕಿದೆ. ಇಲ್ಲಿ ಒಂದು ಸರ್ಪ್ರೈಸಿಂಗ್ ಥಿಂಗ್ ಏನಾಗಿದೆ ಅಂದರೆ, ಈ ಥರ ಬ್ಯೂಟಿಫುಲ್ ವ್ಯೂಗಳ ಜೊತೆ ಇಲ್ಲೂ ಕುರುಂಜಿ ಫ್ಲವರ್ಸ್ಗಳು ಬಿಟ್ಟಿದೆ. 12 ವರ್ಷಕ್ಕೊಂದ್ಸತಿ ಬಿಡೋದು ಇದು ನೀಲ ಕುರುಂಜಿ ಫ್ಲವರ್ಸ್ ಅಂತ. ಸೊ ಈ ಕಡೆನೂ ಬಿಟ್ಟಿರೋದೇ ನನಗೆ ಆಶ್ಚರ್ಯವಾಗಿದ್ದು. ನಾವು ಬಂದಿದ್ದ ದಾರಿ ಇದು. ಹಂಗೆ ವ್ಯೂಗಳು ನೋಡಿ ಏನು ಮಸ್ತಾಗಿದೆ. ಸೊ ಬಂದೇಜೆ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಈ ಥರ ಬ್ಯೂಟಿಫುಲ್ ವ್ಯೂಸ್ಗಳು ಸಿಗುತ್ತೆ. ಮಿಸ್ ಮಾಡಿದೆ, ಇವೆಲ್ಲ ನೋಡ್ಕೊಂಡು ಹೋಗಿ. ಪುಣ್ಯಕ್ಕೆ ಇವತ್ತೇನೋ ಮಳೆ ಇಲ್ಲ, ಸೊ ಹಾಗಾಗಿ ಈ ಥರ ಚೆನ್ನಾಗಿರೋ ವ್ಯೂ ಎಲ್ಲ ನೋಡೋಕ್ಕೆ ಸಾಧ್ಯ ಆಗಿದೆ. ಸೊ ಹೀಗೆ ಮುಂದೆ ಬಂದರೆ ಈ ವ್ಯೂ ನೋಡಿ ಹೆಂಗಿದೆ. ಸೊ ಆದಷ್ಟು ಬಂದೇಜೆ ಫಾಲ್ಸ್ಗೆ ಹೋಗ್ತಾ ಹೋಗ್ತಾ ಇಲ್ಲಿರೋ ಯಾವುದಾದ್ರು ರಾಣಿ ಜಾರ್ ಇದು ವ್ಯೂ ಹತ್ರ ಇರೋ ಕ್ಲೌಡ್ಸ್ ಫಾರ್ಮೇಷನ್ಗಳು ತುಂಬ ಹತ್ರ ಕಾಣುತ್ತೆ. ಸೊ ಆ ಕಡೆನೇ ನೋಡಿ ಹಂಗೆ ಕ್ಲೌಡ್ಸ್ ಬರ್ತಾ ಬರ್ತಾ ಈ ಪರ್ಟಿಕ್ಯುಲರ್ ಪಾಯಿಂಟ್ ಪೊಸಿಷನ್ಗೆ ಬಂದು ಓವರ್ಲ್ಯಾಪ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಅಷ್ಟೊಂದು ಟ್ರಯಲ್ ಟ್ರ್ಯಾಕ್ ಎಲ್ಲ ಟ್ರಕ್ ಮಾಡಿ ದಾಟ್ಕೊಬಂದರೆ ಇಲ್ಲಿ ಸ್ವಲ್ಪ ರಾಕಿ ಟ್ರ್ಯಾಕ್ ಇದೆ. ಹಂಗೆ ಹೋದರೆ ಇಲ್ಲಿ 3ನೇ ಬೋರ್ಡ್ ಇದೆ, ವೇ ಟು ಬಂದೇಜೆ ಫಾಲ್ಸ್. ಬಂಡಾಜೆ ಫಾಲ್ಸ್ಗೆ ದಾರಿ ಅಂತ ಮತ್ತೆ ಇನ್ನೊಂದು ಬೋರ್ಡ್ ಇದೆ. 3 ಬೋರ್ಡ್ ಆಯಿತು. ಫಾಲ್ಸ್ ಮಾತ್ರ ಇನ್ನೂ ಬಂದಿಲ್ಲ, ದಾರಿಗಳು ಮಾತ್ರ ಹೋಗ್ತಾ ಇದ್ದೀವಿ. ಅದು ಒಂಥರ ಅಡ್ವೆಂಚರಸ್ ಆಗಿದೆ. ನೋಡೋಣ. ಸುಮಾರು ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಟ್ರಕ್ನ. ಇವಾಗ ಟೈಮು 10:15. ಟಯರ್ಡ್ ಅಂಥದ್ದೇನಾಗಿಲ್ಲ. ಬಟ್ ಏನಂದರೆ ನಾನು ಬೈಕಲ್ಲಿ ಬಂದಿದ್ದರಿಂದ ಓಡಿಸ್ಬೇಕಾದ್ರೆ ಹಾಕ್ಕೊಂಡಿದ್ದು ಪುಲ್ಲೋವರು, ಜೀನ್ಸ್ ಎಲ್ಲ ಬ್ಯಾಗ್ ಹಾಕಿಟ್ಟಿದ್ದೀನಿ. ಸೊ ಅದು ಒಂಚೂರು ವೆಯ್ಟ್ ಆಗಿದೆ. ಬಟ್ ಸ್ಟಿಲ್ ಇಟ್ಸ್ ಫೈನ್. ಆಲ್ರೆಡಿ ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ. ವ್ಯೂ ನೋಡಿ ಈ ಕಡೆ ಮಸ್ತಿದೆ ಅಲ್ಲ. ರಾಣಿ ಜಾರಿ ಹೋಗ್ತಾ ಒಂದು ಸತಿ ಹೋಗಬೇಕು, ಯಾಕಂದರೆ ನನಗೆ ಕ್ಲೌಡ್ಸ್ ಫಾರ್ಮೇಷನ್ಗಳಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಫಸ್ಟು ಕಣ್ತುಂಬ ಅದು ನೋಡಿಬಿಟ್ರೆ ಇಷ್ಟು ಟ್ರೆಕ್ ಮಾಡಿದ್ರೂ ಅದೇ ನನಗೆ ಸಮಾಧಾನ ತರೋದು. ಸೊ ಹೋಗ್ಬೇಕಾದ್ರೆ ಮತ್ತೆ ರಾಣಿ ಜಾರಿ ಹತ್ರ ಹೋಗಿ ನೋಡೋಣ. ರಾಕಿ ಟ್ರ್ಯಾಕಿಂದ ಹಂಗೆ ಬಂದರೆ ಇಲ್ಲಿ ವ್ಯೂ ನೋಡಿ, ಇಲ್ಲಿಂದ ರಾಣಿ ಜಾರಿ ಮತ್ತು ಕ್ಲೌಡ್ಸ್ ಫಾರ್ಮೇಷನ್ ವ್ಯೂ ಏನು ಮಸ್ತಾಗಿದೆ ಅಂತ. ಅಬೌವ್ ದ ಸೀ ಲೆವೆಲ್ ಎಷ್ಟು ಹೈಟಲ್ಲಿ ಇದ್ದೀವಿ,
ಬಟ್ ಎಷ್ಟು ಅಡಿ ಅಂತ ಗೊತ್ತಿಲ್ಲ. ಇನ್ನೇನು ಫಾಲ್ಸ್ ಹತ್ರ ಬಂದಿದ್ದೀವಿ ಅನಿಸುತ್ತೆ, ಹೋಗಿ ನೋಡೋಣ. ನೆಕ್ಸ್ಟ್ ಟ್ರಯಲು ಸ್ವಲ್ಪ ಮಡ್ಡಿ ಟ್ರಯಲ್ ಇದೆ. ಸ್ವಲ್ಪ ಮಾರಿದ್ರು ಸರಿಯಾಗಿ ಬೀಳ್ಸುತ್ತೆ ಮನುಷ್ಯನ. ಸೊ ಹಿಂಗೆ ಹೋದರೆ ಅಲ್ಲಿ ದೂರದಲ್ಲಿ ಇನ್ನೊಂದು ಬೋರ್ಡ್ ಬೇರೆ ಹಾಕಿಟ್ಟಿದ್ದಾರೆ. 4ನೇ ಬೋರ್ಡ್ ಈಗ ಅದು. ಬಟ್ ಫಾಲ್ಸ್ ಮಾತ್ರ ಇನ್ನೂ ಬಂದಂಗೆ ಕಾಣ್ತಿಲ್ಲ. ಬೋರ್ಡ್ಗಳು ಮಾತ್ರ ಒಂದಾದ್ಮೇಲೆ ಒಂದು ಬರ್ತಾನೇ ಇದೆ. ಟೈಮ್ ಆಲ್ರೆಡಿ ಈಗ 10:30, ಮತ್ತು ಒಂದು 10:30-11 ಗಂಟೆಗೆ ಫಾಲ್ಸ್ ಹತ್ರ ಹೋಗ್ತೀವಿ ಅನಿಸುತ್ತೆ. ಸೊ ಅಲ್ಲೂ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆನ್ ದ ವೇ ಬಳ್ಳಾರಿನ ದುರ್ಗ ನೋಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಇದು 4ನೇ ಬೋರ್ಡು. ಹಿಂಗೆ ಕೆಳಗಡೆ ಹೋಗ್ಬೇಕೀಗ, ಮುಂದೋಗಿ ನೋಡೋಣ. ಈ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂತಾರಲ್ಲ, ಹಂಗೆ ಮುಂದೇನೂ ಯಾರೂ ಇಲ್ಲ, ಹಿಂದೇನೂ ಯಾರೂ ಇಲ್ಲ. ಬಟ್ ನೀರಿನ ಸೌಂಡ್ ಮಾತ್ರ ಬರ್ತಾ ಇದೆ. ಆ 4ನೇ ಬೋರ್ಡಿಂದ 300 ಮೀಟ್ರ್ ಅಂತ ಹಾಕಿತ್ತು. ಸೊ ಆ ಡಿಸ್ಟೆನ್ಸ್ ನಂಬ್ಕೊಂಡು 300 ಮೀಟ್ರ್ ಇನ್ನೂ ಬಂದಿಲ್ವೇನೋ ಅಂತ ಒಂದು ನಂಬಿಕೆಯಲ್ಲಿ ಇನ್ನೂ ಹೋಗ್ತಾನೆ ಇದ್ದೀನಿ ಮುಂದೆ, ನೋಡೋಣ. ಬಟ್ ವಾಟರ್ ಫಾಲ್ ಸೌಂಡ್ ಮಾತ್ರ ಕೇಳ್ತಾ ಇದೆ. ಬಟ್ ಟ್ರಯಲ್ ಎಲ್ಲಿಗೆ ಎಂಡ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಮುಂದೆ ಒಂದಷ್ಟು ಜನ ಹೋಗಿದ್ರು, ಅವರು ಅಡ್ರೆಸ್ಗಿಲ್ಲ, ನೋಡೋಣ. ನಾವೀಗ ಬಂದಜೆ ಫಾಲ್ಸ್ ತಲುಪಾಯಿತು. ಫಾಲ್ಸು ನೋಡಿ, ಇಲ್ಲಿಂದ ಹಂಗೆ ಪ್ರಾರಂಭ ಆಗುತ್ತೆ. ಹಂಗೆ ಮುಂದೆ ಹೋದರೆ ಅಲ್ಲೇ ಡೆಡ್ ಎಂಡ್ ಇರೋದು. ಅಲ್ಲಿಂದ ತೀರಾ ಪಾತಾಳಕ್ಕೆ ಜಲಪಾತ ಹರಿತಾ ಇರುತ್ತೆ. ನೋಡಿ, ಇವಾಗ ಬಂದಜ್ಜೆ ಫಾಲ್ಸು ಟಾಪಿಗೆ ರೀಚ್ ಆಗಿದ್ದೀನಿ. ಸೊ ಟಾಪಿಂದ ಎಷ್ಟು ಡೆಪ್ತ್ ಇದೆ ಅಂತ ಮಾತ್ರ ನೋಡಿ. ಅಲ್ಲೆಲ್ಲೋ ನೀರು ಹಡ್ಕೊಂಡು ಹಿಂಗೆ ಕಾಡು ಒಳಗಡೆ ಹೋಗ್ತಾ ಇದೆ. ಸೊ ನಾನೀಗ ಬಂದಜೆ ಫಾಲ್ಸಿಂದ ಬಳ್ಳಾಯನ ದುರ್ಗ ಕಡೆಗೆ ಹೊರಟಿದ್ದೀನಿ. ನಾವು ಬರಬೇಕಾದ್ರೆ ಡಿವಿಯೇಷನ್ ಇತ್ತಲ್ಲ, ಆ ಡಿವಿಯೇಷನ್ಗೆ ಹೋಗ್ತಾ ಬಲ್ದಾಗಡೆಗೆ ಹೋದರೆ ನಮ್ಮ ಬಳ್ಳಾಯನ ದುರ್ಗ ಸಿಗುತ್ತೆ. ಆ ಫೋರ್ಟ್ ನೋಡಿಕೊಂಡು ರಿಟರ್ನ್ ಟು ಸಕಲೇಶ್ಪುರ. ಇವಾಗ ಬಳ್ಳಾಯನ ದುರ್ಗಕ್ಕೆ ಹೋಗೋ ದಾರಿಯಲ್ಲಿ ಮತ್ತೆ ರಾಣಿಜಾರಿ ವ್ಯೂ ಪಾಯಿಂಟು ಸುಮ್ಮನೆ ಹಿಂಗೆ ಕಣ್ಣಾಡಿಸಿ ನೋಡೋ ಅಂತ ನೋಡಿದ್ರೆ ಫುಲ್ಲು ಕ್ಲೌಡ್ಸೇ ಇದೆ. ಬಟ್ ನಾವು ಹೋಗೋ ಟೈಮ್ಗೆ ಅಲ್ಲಿ ಕ್ಲೌಡ್ಸ್ ಇದ್ದರೆ ಇನ್ನೂ ಮಸ್ತಿರುತ್ತೆ, ನೋಡೋಣ. ಇವಾಗ ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ, ಅದೇ ಬಳ್ಳಾಯನ ದುರ್ಗ ಫೋರ್ಟು. ಸೊ ಅಲ್ಲಿಗೆ ನಾವೀಗ ಹೋಗ್ತಿದ್ದೀವಿ. ಚೂರು ಝೂಮ್ ಮಾಡಿದ್ರೆ ಅಲ್ಲಿ ಹುಲ್ಗಳು ಮೇಯ್ತಿರೋ ದನಗಳು ಕಾಣ್ಬೋದು, ಹೋಗಿ ನೋಡು. ಇವಾಗ ಬಳ್ಳಾಯನ ದುರ್ಗಗೆ ಬ್ಯಾಕ್ ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀನಿ. ಸೊ ಹೋಗೋ ದಾರಿಯಲ್ಲಿ ಕ್ಲೌಡ್ಸ್ ಫಾರ್ಮೇಷನ್ ನೋಡಿ, ಏನು ಸಗದಾಗಿದೆ. ಇದೇ ಬಳ್ಳಾಯನ ದುರ್ಗ ಫೋರ್ಟು. Hold me
close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left.